ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವಿಕುಸುಮ ಮನೆ ಮಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಿಮಗೊಂದು ಹೊಸ ರುಚಿಯನ್ನು ತೋರ್ಸೋಕ್ಕೆ ಬಂದಿದ್ದೇನೆ ಫ್ರೆಂಡ್ಸ್. ಏನಂತ ಹೇಳಿದರೆ ಹಲಸಿನ ಹಣ್ಣಿನ ಕಾಯಿ ಇರುತ್ತಲ್ಲ, ಅದರ ಒಳಗಡೆ ಬೀಜ ಇರುತ್ತಲ್ಲ, ಆ ಬೀಜದ ಒಂದು ಪಲ್ಯವನ್ನು ಮಾಡೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೇನೆ. ಬನ್ನಿ, ಏನೆಲ್ಲ ಅದಕ್ಕೆ ಸಾಮಗ್ರಿಗಳ ಅವಶ್ಯಕತೆ ಇದೆ ಅಂತ ತೋರಿಸ್ತೇನೆ. ನಾನೊಂದು 8ರಿಂದ 10 ಹಲಸಿನಕಾಯಿಯ ಬೀಜವನ್ನು ತಗೊಂಡು ಬೇಯಿಸಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಅರಿಶಿನ, ಒಂದೆರಡು ಮೆಣಸಿನಕಾಯಿ ಹಾಗೂ ಬಚಲೆ ಸೊಪ್ಪು ಒಂದೆರಡು, ನಂತರ ತುರಿದ ಒಣ ಕೊಬ್ಬರಿ ಒಂದು 3 ಟೇಬಲ್ ಸ್ಪೂನು, ಹಾಗೆ ಕಡಲೆಕಾಯಿ ಬೀಜವನ್ನು ಒಂದು 2 ಟೇಬಲ್ ಸ್ಪೂನು, ಗೋರಿಕಾಯಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಒಂದೆರಡು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಮಾಮೂಲಿಯಾಗಿ ನೀವು ಹೇಗೆ ಆಲೂಗೆಡ್ಡೆ ಪಲ್ಯವನ್ನು ಮಾಡ್ತೀರೋ ಅದೇ ಮೆಥಡಲ್ಲಿ ಇದನ್ನು ಮಾಡಬೇಕಾಗತ್ತೆ. ಜೊತೆಗೆ ನಾನು ಇಲ್ಲಿ ಗೋರಿಕಾಯನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮೊದಲಿಗೆ ಎಣ್ಣೆ ಕಾದ ನಂತರ ನಾವು ಸಾಸಿವೆಯನ್ನು ಹಾಕಿ, ನಂತರ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈಯನ್ನು ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಮಗೆ ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಹಲಸಿನಕಾಯಿ ಬೀಜ ಸ್ವಲ್ಪ ವಾಯು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಅದು ವಾಯುನ ಒಡೆಯೋದಕ್ಕೋಸ್ಕರ ನೀವೊಂದು 3-4 ಬೆಳ್ಳುಳ್ಳಿ ತುಂಡುಗಳನ್ನು ಕೂಡ ಒಗ್ಗರಣೆಯಲ್ಲಿ ನೀವು ಉಪಯೋಗಿಸ್ಬೋದು. ಬಟ್ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಗೋರಿಕಾಯನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಗೋರಿಕಾಯಿ ಬದಲಿಗೆ ಬೇಕಾದರೆ ತೊಂಡೆಕಾಯಿಯನ್ನು ಕೂಡ ನೀವು ಇಲ್ಲಿ ಯೂಸನ್ನು ಮಾಡ್ಬೋದು. ಆದರೆ ತೊಂಡೆಕಾಯಿ ಯೂಸ್ ಮಾಡಬೇಕಾದ್ರೆ ನೀವು ಫಸ್ಟು ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಅಂಟು ಬಿಡುವವರೆಗೆ ಫ್ರೈ ಮಾಡಿಕೊಂಡು, ನಂತರದಲ್ಲಿ ನೀವು ಗೋರಿಕಾಯಿ ನಾನು ಯಾವಾಗ ಆ್ಯಡ್ ಮಾಡ್ತೀನಿ ಈ ಒಗ್ಗರಣೆಗೆ ಹಾಕುವಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನೀವು ತೊಂಡೆಕಾಯನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅದು ಕೂಡ ತುಂಬಾ ರುಚಿಕರವಾಗಿರುತ್ತೆ. ನಂತರ ನೀವು ನೋಡಿ, ಈಗ ಕರಿಬೇವಿನ ಸೊಪ್ಪು ಆದ ನಂತರ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೆ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಪಲ್ಯಗಳಿಗೆ ನೀವು ನಾರ್ಮಲಾಗಿ ಈ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಏನು ಬೇಕಾಗಿಲ್ಲ. ಈ ಒಂದು ತೊಂಡೆಕಾಯಿ ಪಲ್ಯ, ಹಾಗೆ ಗೋರಿಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಈ ರೀತಿ ಎಲ್ಲ ಮಾಡ್ಕೋಬೇಕಾದ್ರೆ ನೀವು ಹುರಿದ ಕಡಲೆಕಾಯಿ ಬೀಜ ಇರುತ್ತಲ್ಲ, ಅದ್ರ ಜೊತೆಗೆ ಹುಚ್ಚೆಳ್ಳು ಇರುತ್ತಲ್ಲ, ಅವೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಹುರಿದು ಅದರ ಪೌಡ್ರನ್ನು ಯೂಸ್ ಮಾಡೋದ್ರಿಂದ ಮತ್ತಷ್ಟು ರುಚಿಯನ್ನು ಹೆಚ್ಚಿಸಬಹುದು. ಖಂಡಿತವಾಗಿಯೂ ನೀವು ಒಂದು ಪಲ್ಯವನ್ನು ಮಾಡಬೇಕಾದ್ರೆ ಯೂಸ್ ಮಾಡಿ. ನಾರ್ಮಲಾಗಿ ನೀವು ತೊಂಡೆಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯಕ್ಕೆ ಯೂಸ್ ಮಾಡಿ, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗೋರಿಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಜೊತೆಗೆ ನಾನು ಕಡಲೆಕಾಯಿ ಬೀಜದ ಒಂದು ಪ್ಲೇಸ್ಗೆ ನಾನು ಸ್ವಲ್ಪ ಈ ಒಂದು ಡ್ರೈ ಫ್ರೂಟ್ಸ್ ಪೌಡ್ರ್ ಏನು ಮಾಡಿಟ್ಕೊಂಡಿರ್ತೀವಿ ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದಿರುತ್ತೆ. ಮಾರ್ನಿಂಗ್ ಟಿಫನ್ ಬ್ರೇಕ್ಫಾಸ್ಟಲ್ಲಿ ಎಲ್ಲ ರೀತಿಯ ಪ್ರೋಟೀನ್ ಅಂಶಗಳು ಇದ್ದರೆ ಹೆಲ್ತ್ಗೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೀವಿದ್ದರೆ ಯೂಸ್ ಮಾಡ್ಬೋದು, ಇಲ್ಲದವರೆ ಕಡಲೆಕಾಯಿ ಪೌಡ್ರು ಮತ್ತು ಹುಚ್ಚೆಳ್ಳು ಪೌಡ್ರ್ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಈಗ ನೋಡಿ, ಗೋರಿಕಾಯಿ ಹಾಕಿದ ನಂತರ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಅದನ್ನು ಫ್ರೈಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ನೀರನ್ನು ಹಾಕಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಅದು ಸ್ವಲ್ಪ ಹಾಗೆ ನೀರನ್ನು ಬಿಟ್ಕೊಳ್ಳುತ್ತೆ. ತದನಂತರ ನೀವು ಏನು ಹೆಚ್ಚಿಟ್ಕೊಂಡಿರುವಂತಹ ಹಲಸಿನಕಾಯಿಯ ಒಂದು ಪೀಸ್ಗಳನ್ನು ನೀವು ಹಾಕ್ಬೋದು. ನೋಡಿ, ಈಗ ಏನು ಬೇಯಿಸಿ ಹೆಚ್ಚಿಟ್ಕೊಂಡಿರುವಂಥ ಹಲಸಿನಕಾಯಿಯ ಬೀಜ ಜೊತೆಗೆ ಅರಿಶಿನ ಹಾಗೂ ನಾನು ಬಚಲೆ ಸೊಪ್ಪನ್ನು ಯೂಸ್ ಮಾಡಿದೆ. ಯಾಕಂತ ಹೇಳಿದ್ರೆ ಗೋರಿಕಾಯಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಬಿಸಿಲಿಗೆ ಈ ಒಂದು ಬಚಲೆ ಸೊಪ್ಪು ನಾನು ಮನೆಯಲ್ಲೇ ಹಾಕಿದ್ದು ಇತ್ತು. 1-2 ಎಲೆಯನ್ನು ಹಾಕಿದ್ದೀನಿ, ತಂಪು ಅಂತ ಹೇಳಿ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಬಟ್ ನೀವು ಅದನ್ನು ಹಾಕಲೇಬೇಕು ಅಂತ ಏನಿಲ್ಲ, ಅದು ಜಸ್ಟ್ ನಾನು ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ನನಗೆ ಬೇಕು ಇತ್ತು ಅಂತ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ನೀವು ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಕೀರೆ ಸೊಪ್ಪು, ಇಲ್ಲಾಂದರೆ ಸ್ವಲ್ಪ ಪಾಲಕ್, 1-2 ಎಲೆ,
ಕೂಡ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಈ ಆಲೂಗೆಡ್ಡೆ ಪಲ್ಯದ ರೀತಿಯಲ್ಲೇ ಇದು ಕೂಡ ತುಂಬ ರುಚಿಯಾಗಿ ಇರುತ್ತೆ. ಏನಂತ ಹೇಳಿದರೆ ಆಲೂಗೆಡ್ಡೆ ಬೇಯಿಸಿದ ನಂತರ ಅದನ್ನು ಸ್ಮ್ಯಾಶನ್ನು ಈಸಿಯಾಗಿ ಮಾಡ್ಬೋದು. ಬಟ್ ಅಷ್ಟೊಂದು ಇಲ್ಲಿ ತುಂಬ ಸ್ಮ್ಯಾಶ್ ಮಾಡೋಷ್ಟು ಇದನ್ನು ಬೇಯಿಸ್ಕೋಬಾರ್ದು, ಚೆನ್ನಾಗಿರೋದಿಲ್ಲ. ಒಂದು 5ರಿಂದ 10 ನಿಮಿಷ ಬೇಯಿಸಿಟ್ಕೊಂಡ್ರೆ ಸಾಕು ಈ ಹಲಸಿನಕಾಯಿ ಬೀಜವನ್ನು, ಸಾಕು. ನಂತರದಲ್ಲಿ ಇಲ್ಲಿ ಒಗ್ಗರಣೆಯಲ್ಲಿ ಎಷ್ಟು ಬೇಯುತ್ತೋ ಅಷ್ಟೇ ಸಾಕು. ಬಟ್ ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಎಷ್ಟು ಮೆತ್ತಗಿರಲ್ಲ, ಅತಿ ಗಟ್ಟಿ ಕೂಡ ಇರಲ್ಲ, ನಾರ್ಮಲ್ ಆಗಿರುತ್ತೆ. ತುಂಬ ಈ ರೊಟ್ಟಿಗೆ ಕಾಂಬಿನೇಷನ್ಗಂತೂ ಈ ಒಂದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಬೆಳಗಿನ ಟಿಫನ್ಗೆ ಅಕಸ್ಮಾತ್ ಏನೂ ತರಕಾರಿ ಇರಲ್ಲ, ಹಲಸಿನ ಹಣ್ಣು ತಂದಿರ್ತೀರ, ಬೀಜ ಹಾಗೆ ಇರುತ್ತೆ, ಸೊ ಅದನ್ನು ನೀವು ಈ ರೀತಿ ಯುಟಿಲೈಸನ್ನು ಮಾಡ್ಕೊಬೋದು. ಏನಂತ ಹೇಳಿದರೆ ನಾರ್ಮಲಾಗಿ ಅಕ್ಕಿ ರೊಟ್ಟಿ, ರವೆ ರೊಟ್ಟಿ, ರಾಗಿ ರೊಟ್ಟಿ ಈ ರೀತಿ ಮಾಡಿದಾಗ ಮತ್ತು ದೋಸೆಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಐಟಮ್ಸ್ ಮಾತ್ರ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ಇದು ಬೆಂದಿದೆ ಅಂತ ಅನ್ನಿಸ್ತು. ನಾನು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ರುಚಿಗೋಸ್ಕರ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿದೆ. ಕೊತ್ತಂಬರಿ ಸೊಪ್ಪು ಮತ್ತು ಈ ಕಡಲೆಕಾಯಿ ಪೌಡ್ರು ಏನು ಹಾಕಿದ್ವಿ ಅದ್ರದ್ದು ಘಮ ತುಂಬ ಚೆನ್ನಾಗಿ, ಮತ್ತು ಜೀರಿಗೆದು ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ತಿನ್ನೋಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ. ನೀವು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಗೊತ್ತಿರೋರಿಗೆಲ್ಲ ಇದನ್ನು ಶೇರ್ ಮಾಡಿ, ಅವರು ಕೂಡ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ನನಗೂ ಕೂಡ ಕಮೆಂಟ್ಸ್ ಮಾಡಿ. ಈ ದಿನನಿತ್ಯದಲ್ಲಿ ನಾವು ಏನು ಹೊಸ ಹೊಸ ರೀತಿಯ ಒಂದು ಹೊಸ ವಿಧಾನದ ಅಡುಗೆಯನ್ನು ಮಾಡಬೇಕು ಅಂತ ನಮಗೇನಾದರೂ ಒಂದು ಆಸಕ್ತಿ ಏನಾದರೂ ಇದ್ದರೆ ಈ ರೀತಿಯ ಒಂದು ಹೊಸ ರುಚಿಯನ್ನು ನಾವು ಟ್ರೈ ಮಾಡ್ಬೋದು. ಬಟ್ ತಿನ್ನೋಕ್ಕಂತೂ ರೊಟ್ಟಿಗಳಿಗೆ ಖಂಡಿತವಾಗಿಯೂ ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ದೋಸೆಯನ್ನು ಮಾಡಿದ್ದೆ. ಅದ್ರ ಜೊತೆಗೆ ಇದು ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ಬೆಳಗಿನ ಟಿಫನ್ಗೆ. ನನಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ವಿಡಿಯೋನ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದೇ ರೀತಿ ಹೊಸ ಹೊಸ ರುಚಿಗಳೊಂದಿಗೆ ನಿಮ್ಮ ಜೊತೆ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.